ನಮ್ಮೆಲ್ಲರ ಲೈಫ್ಗೂ ಇನ್ಸ್ಪಿರೇಷನ್ ಆಗುವಂಥ ಕತೆ ಇದು. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಒಂದು ಕಾಡಲ್ಲಿ ಒಂದು ಕರಡಿ ಇತ್ತಂತೆ. ಆ ಕರಡಿಯ ಬಾಡಿನಲ್ಲೆಲ್ಲ ಸಣ್ಣ ಸಣ್ಣ ಹುಳಗಳಿದ್ವಂತೆ. ಅಂದರೆ ಆ ಕೂದಲೊಳಗಡೆ ಸಣ್ಣ ಸಣ್ಣ ಹುಳಗಳು, ಏನು ಅಂತಾರಲ್ಲ ಆ ಥರ ಸುಮಾರು 100 ಹುಳಗಳಿದ್ವಂತೆ. ಆ ಹುಳಗಳಿಗೆ ಆ ಕರಡಿಯ ಬಾಡಿನೇ ಪ್ರಪಂಚ ಆಗಿತ್ತಂತೆ. ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ವಂತೆ. ಆ ಹುಳಗಳಲ್ಲಿ ಒಂದು 4-5 ಶಕ್ತಿವಂತ ಹುಳಗಳಿದ್ವಂತೆ. ಅವು ಮಿಕ್ದವೆಲ್ಲ ಅವನ್ನ ಕಮೆಂಡ್ ಮಾಡ್ತಿದ್ವಂತೆ. ಅವೇ ಡಿಸಿಷನ್ ಮೇಕರ್ಗಳಾಗಿದ್ವಂತೆ. ಹೀಗಿರ್ಬೇಕಾದ್ರೆ ಒಂದು ದಿವಸ ಅವು ಡಿವೈಡ್ ಮಾಡಿದ್ವಂತೆ. ಅಂದರೆ ಜಾಗನೆಲ್ಲ ಡಿವೈಡ್ ಮಾಡಿದ್ವಂತೆ. ನಾವು ಕಾಲ ಹತ್ರ ಇರ್ತೀವಿ, ನೀವು ಕೈ ಹತ್ರ ಇರಿ, ಇನ್ನೊಂದಷ್ಟು ಜನ ತಲೆಗೆ ಹೋಗ್ರಿ, ಮತ್ತೊಂದು ಸ್ವಲ್ಪ ಜನ ಬೇರೆ ಬೇರೆ ಪಾರ್ಟ್ಗಳಿಗೆ ಹೋಗ್ರಿ ಅಂತ ಡಿಸೈಡ್ ಮಾಡಿದ್ವಂತೆ. ಆಗ ಆ ಸಾಮಾನ್ಯ ಹುಳುಗಳಲ್ಲಿ ಒಂದಾಗಿದ್ದಂತಹ ಒಂದು ಹುಳ ಸ್ವಲ್ಪ ಮಟ್ಟಿಗೆ ಬುದ್ಧಿವಂತ ಆಗಿತ್ತು ಅನಿಸುತ್ತೆ. ಅದೇ ಹೇಳ್ತಂತೆ, ಅರೆ ಗುರು, ಬೇಡ ಗುರು, ಆ ಥರ ಎಲ್ಲ ಮಾಡೋದು ಬೇಡ. ನಾವು ಎಲ್ಲ ಬದುಕ್ತಾ ಇರೋದು ಇದೊಂದು ಕರಡಿ ಅಂತ ಒಂದಿದೆ. ಆ ಕರಡಿ ಬಾಡಿ ಒಳಗಡೆ ನಾವೆಲ್ಲ ಬದುಕ್ತಾ ಇದ್ದೀವಿ, ಅದೇ ನಮಗೆ ದೇವ್ರ ಥರ ಅಂತ ಹೇಳ್ತಂತೆ. ಆಗ ಈ ಬಲಶಾಲಿ ಹುಳುಗಳು ಏನಿದ್ವು ಅವೆಲ್ಲ ಸೇರಿಕೊಂಡು ಈ ಒಂದು ಹುಳುದ ಮೇಲೆ ಜಗಳ ಮಾಡಿದ್ವಂತೆ. ಇವನು ನಮ್ಮೆಲ್ಲರಿಗೂ ದಿಕ್ಕು ತಪ್ಪಿಸ್ತಾ ಇದ್ದಾನೆ, ಈ ಕರಡಿ ಗಿರಡಿ ಅನ್ನೋದೆಲ್ಲ ಏನೂ ಇಲ್ಲ, ಅವನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ಇವನು ನಮ್ಮಲ್ಲೇ ತಂದಿಕ್ಕಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲ ಹುಳಗಳು ಸೇರಿಕೊಂಡು ಆ ಒಳ್ಳೆ ಹುಳನ ಕಚ್ಚಿ ಸಾಯಿಸ್ಬಿಟ್ವಂತೆ. ಇದಾದಮೇಲೆ ಒಂದು ದಿವಸ ಆ ಕರಡಿಗೆ ಆರೋಗ್ಯ ಕೆಟ್ಟು ಸ್ವಲ್ಪ ಸೀರಿಯಸ್ ಕಂಡೀಷನ್ಗೆ ಹೋಯಿತು. ಆಮೇಲೆ ಒಂದು ದಿವಸ ಅದು ಕರಡಿ ಸತ್ತೋಗುತ್ತಂತೆ. ಆಗ ಆಟೋಮೆಟಿಕಲಿ ಇದ್ದ ಹುಳಗಳೆಲ್ಲ ಸತ್ವಂತೆ. ಆ ಕರಡಿ ಮೈಯಲ್ಲಿದ್ದ ಹುಳುಗಳನ್ನು ಮನುಷ್ಯರು ಅಂತ ತಿಳ್ಕೊಳ್ಳೋಣ, ಆ ಕರಡಿಯನ್ನು ನಾವು ಭೂಮಿ ಅಂತ ತಿಳ್ಕೊಳ್ಳೋಣ, ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಅಥವಾ ನಮ್ಮ ಗ್ಯಾಲಕ್ಸಿ ಅಂತ ತಿಳ್ಕೊಳ್ಳೋಣ. ಅವುಗಳಲ್ಲಿ ಇದ್ದಂತಹ ಒಂದು ಬುದ್ಧಿವಂತ ಹುಳು ಹೇಳಿದ್ದವಕ್ಕೆ, ಹೀಗೆ ಕರಡಿ ಅಂತ ಒಂದು ಪ್ರಾಣಿ ಇದೆ, ಅದರ ಮೈಯಲ್ಲಿ ನಾವೆಲ್ಲ ಇದ್ದೀವಿ, ಅದು ಬದುಕಿದ್ರೆ ಮಾತ್ರ ನಾವೆಲ್ಲ ಬದುಕಿರೋದು ಅಂತ ಹೇಳ್ತು. ಆದರೂ ಕೇಳದೆ ಅವೆಲ್ಲ ಸೇರಿಕೊಂಡು ಅದನ್ನು ಸಾಯಿಸ್ಬಿಟ್ವು. ಅಕಸ್ಮಾತ್ ಆ ಎಲ್ಲ ಹುಳುಗಳು ಆ ಒಂದು ಬುದ್ಧಿವಂತ ಹುಳದ ಮಾತನ್ನ ಕೇಳಿದಿದ್ರೆ ಆ ಕರಡಿ ಸಾಯುವ ಸಮಯಕ್ಕೂ ಮುಂಚೆ ಬೇರೆ ಒಂದು ಕರಡಿಯ ಮೈಯನ್ನು ಸೇರ್ಬೋದಾಗಿತ್ತು. ಆದರೆ ಅವುಗಳಲ್ಲಿ ಇದ್ದಂತಹ ಒಂದು 4-5 ಬಲಿಷ್ಠ ಹುಳುಗಳು ಅದಕ್ಕೆ ಅವಕಾಶ ಕೊಡಲೇ ಇಲ್ಲ. ಇನ್ನು 5 ಬಿಲಿಯನ್ ವರ್ಷಗಳಷ್ಟರಲ್ಲಿ ನಮ್ಮ ಭೂಮಿ ಕಥೆನೂ ಅಷ್ಟೇ. ನಮ್ಮ ಭೂಮಿ ಕೂಡ ನಾಶವಾಗುತ್ತೆ. ಸೂರ್ಯ ಬೆಳೀತಾ ಬೆಳೀತಾ ನಮ್ಮ ಭೂಮಿಯನ್ನು ನುಂಗಾಕ್ತಾನೆ. ಆದರೆ ಅದಕ್ಕೂ ಒಂದಷ್ಟು ಬಿಲಿಯನ್ ವರ್ಷಗಳ ಮುಂಚೆನೇ ಇಲ್ಲಿ ಹ್ಯಾಬಿಟಬಲ್ ಝೋನೇ ಮಾಯವಾಗುತ್ತೆ. ಅಂದರೆ ಮನುಷ್ಯ ಅಥವಾ ಇತರ ಪ್ರಾಣಿಗಳು ಬದುಕೋಕ್ಕಾಗದೇ ಇರುವಂತಹ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ದೇಶಗಳು ಬಿಲಿಯನ್ ಗಟ್ಟಲೆ ದುಡ್ಡು ಸುರಿದು ಮಾರ್ಸ್ ಗ್ರಹಗಳಂಥ ಗ್ರಹಗಳನ್ನ ಅಧ್ಯಯನ ಮಾಡ್ತಾ ಇರೋದು. ವೀಕ್ಷಕರೇ, ಆ ಕರಡಿಯ ಮೈಯಲ್ಲಿದ್ದ ಹುಳಗಳಿಗೆ ಬಂದಂತಹ ಪರಿಸ್ಥಿತಿ ನಮ್ಮ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಬರಬಾರ್ದು. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳುಗಳಿಗೆ ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್ ನಂತಹ ಈ ಖಗೋಳಶಾಸ್ತ್ರದ ಅಧ್ಯಯನದ ಬಗ್ಗೆ ಇಂಟ್ರೆಸ್ಟನ್ನು ಮೂಡಿಸಬೇಕಾಗಿದೆ.